ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಜೂನ್ 5ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ಬುಧಾಯ ನಮಃ ಎಂಬ ಅಂತ ಕಮೆಂಟ್ ಮಾಡಿ. ಬುಧ ಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಅಡಚಣೆಗಳು, ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಕನ್ಯಾ ರಾಶಿಯವರು ಗಳಿಸ್ಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಸ್ನೇಹಿತರೆ, ಕನ್ಯಾ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಹಿತೈಷಿಗಳು ಈ ರಾಶಿಯನ್ನು ಹೊಂದಿದ್ರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಮಾಸಿಕ ಭವಿಷ್ಯ ಜೂನ್ 5ರಿಂದ 2026ನೇ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದಾದರೆ, ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ ಇಷ್ಟಾರ್ಥಗಳ ಈಡೇರಿಕೆ. ಜೂನ್ 2ರಂದು ನಿಮ್ಮ ಲಾಭದ ಸ್ಥಾನಕ್ಕೆ 11ನೇ ಮನೆಗೆ ಗುರು ಭಗವಾನ್ ಉಚ್ಚ ಸ್ಥಿತಿಯಲ್ಲಿ ಆಗಮಿಸುವುದರಿಂದ ನೀವು ವರ್ಷಗಳಿಂದ ಕಂಡ ಕನಸುಗಳು ನನಸಾಗುತ್ತವೆ ಮತ್ತು ನಿರಂತರ ಆರ್ಥಿಕ ಒಳಹರಿವು ಪ್ರಾರಂಭವಾಗುತ್ತವೆ. 8ನೇ ಮನೆಯಲ್ಲಿ ದೋಷ ನಿವಾರಣೆ. ಜೂನ್ 21ರಂದು ಮಂಗಳನು ನಿಮ್ಮ 8ನೇ ಮನೆಯಿಂದ ನಿರ್ಗಮಿಸುವುದು ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಮಾನಸಿಕ ಒತ್ತಡ, ಆರೋಗ್ಯದ ತೊಂದರೆಗಳು ಮತ್ತು ಹಠಾತ್ ಅಪಘಾತಗಳ ಭಯ ದೂರವಾಗಿ ಸಂಪೂರ್ಣ ನೆಮ್ಮದಿ ಸಿಗುತ್ತದೆ ಅಂತಲೇ ಹೇಳಬಹುದು. ಇನ್ನು ವೃತ್ತಿ ಜೀವನದ ಉತ್ತುಂಗ. ಜೂನ್ 15ರ ನಂತರ ನಿಮ್ಮ 10ನೇ ಮನೆಯಾದ ಕರ್ಮದ ಸ್ಥಾನಕ್ಕೆ ಸೂರ್ಯನ ಸಂಚಾರವು ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಟಿ ಇಲ್ಲದ ಅಧಿಕಾರವನ್ನು ನೀಡುತ್ತದೆ. ಮೇಲಧಿಕಾರಿಗಳ ಬೆಂಬಲದೊಂದಿಗೆ ಬಡ್ತಿಯ ಹಾದಿ ಸುಗಮಗೊಳ್ಳುತ್ತದೆ ಅಂತಲೇ ಹೇಳಬಹುದು. ಪರಾಭವ ನಾಮ ಸಂವತ್ಸರದ ಜೂನ್ 2026 ಕನ್ಯಾ ರಾಶಿಯವರಿಗೆ ಜೀವನದ ಹೊಸ ಅದ್ಭುತ ಆದಾಯವನ್ನು ತೆರೆಯುತ್ತದೆ. 8ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ಎದುರಿಸಿದಂತಹ ದೈಹಿಕ ಯಾತನೆ ಮತ್ತು ಹಠಾತ್ ಕಿರಿಕಿರಿಗಳು ಈ ತಿಂಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ಅತ್ಯಂತ ಪ್ರಮುಖವಾಗಿ ನಿಮ್ಮ ಕೌಟುಂಬಿಕ ಸುಖ ಮತ್ತು ಸಂಬಂಧಗಳ ಅಧಿಪತಿಯಾದ ಗುರು ಭಗವಾನ್ ಜೂನ್ 2ರಂದು 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ಕರ್ಕಟಕದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾರೆ. ಇದು ಭವ್ಯವಾದಂತಹ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಇದರೊಂದಿಗೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮ್ಮ ಉದ್ಯೋಗವನ್ನು ಸಂಪೂರ್ಣ ಉತ್ತುಂಗಕ್ಕೇರಿಸುತ್ತದೆ. ಗ್ರಹಗಳ ಸಂಪೂರ್ಣವಾಗಿ ಸ್ನೇಹಿತರೆ ನಿಮ್ಮ ಪರವಾಗಿ ಜೋಡಣೆಯಾಗಿರುವುದರಿಂದ ಈ ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ರೀತಿಯಲ್ಲಿ ಅದೃಷ್ಟ ಒಲಿಯಲಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ, ಅದರ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಅದರ ಪ್ರಭಾವ, ಗ್ರಹಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಗುರು 4 ಮತ್ತು 7ನೇ ಅಧಿಪತಿ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ 2ರಿಂದ ಕರ್ಕಟಕದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಲಾಭದ ಸ್ಥಾನದಲ್ಲಿ ಉಚ್ಚ, ಅಸಾಧಾರಣ ಆರ್ಥಿಕ ಹರಿವು, ದೀರ್ಘಕಾಲದ ಆಸೆಗಳು ಈಡೇರಿಕೆ ಮತ್ತು ವೈವಾಹಿಕ ಸಾಮರಸ್ಯ. ಇನ್ನು ಸೂರ್ಯ 12ನೇ ಮನೆ ಅಧಿಪತಿಯಾಗಿರುವಂತಹ ಸೂರ್ಯ 9ನೇ ಮನೆ ಮತ್ತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ 15ರವರೆಗೆ 9ನೇ ಮನೆಯಲ್ಲಿದ್ದು ದೂರದ ಪ್ರಯಾಣಗಳನ್ನು ತರುತ್ತಾನೆ. ಆನಂತರ 10ನೇ ಮನೆಗೆ ಮಿಥುನಕ್ಕೆ ಸ್ಥಳಾಂತರಗೊಂಡು ಆಡಳಿತಾತ್ಮಕ ಅಧಿಕಾರ
ಸಾರ್ವಜನಿಕ ಕೀರ್ತಿ ಮತ್ತು ಯಶಸ್ಸನ್ನು ನೀಡುತ್ತದೆ ಸ್ನೇಹಿತರೆ. ಇನ್ನು ಮಂಗಳ 3 ಮತ್ತು 8ನೇ ಅಧಿಪತಿಯಾಗಿರುವಂತಹ ಮಂಗಳ 8ನೇ ಮನೆಯಿಂದ 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತದೆ. ಜೂನ್ 21ರವರೆಗೆ 8ನೇ ಮನೆಯಲ್ಲಿದ್ದು ಆರೋಗ್ಯ ಮತ್ತು ಚಾಲನೆಯ ಬಗ್ಗೆ ಎಚ್ಚರಿಕೆ ವಹಿಸುತ್ತಾರೆ. ಅನಂತರ 9ನೇ ಮನೆಗೆ ಬದಲಾಗಿ ಅದೃಷ್ಟ ಮತ್ತು ದೈವಿಕ ಕೃಪೆಯನ್ನು ಪ್ರಚೋದಿಸುತ್ತದೆ. ಇನ್ನು ಬುಧ 10ನೇ ಮನೆ ಮತ್ತು 1ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ 10ನೇ ಮನೆಯಿಂದ 11ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತದೆ. ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ 10ನೇ ಮನೆಯಲ್ಲಿ ಬಲವಾಗಿ ನಿಂತು ಅತ್ಯಂತ ಬುದ್ಧಿವಂತ ನಿರ್ಧಾರಗಳನ್ನು ನೀಡುತ್ತಾನೆ. ಅನಂತರ ವಾಣಿಜ್ಯ ವಿಸ್ತರಣೆಗಾಗಿ 11ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಇನ್ನು ಶುಕ್ರ 2 ಮತ್ತು 9ನೇ ಅಧಿಪತಿಯಾಗಿರುವ ಶುಕ್ರ 10ನೇ ಮನೆಯಿಂದ ಮತ್ತು 11ನೇ ಮನೆಗೆ ಸ್ಥಳಾಂತರಗೊಂಡು ಜೂನ್ 8ರಿಂದ ಸ್ನೇಹಿತರೆ ಸಂಚಾರವನ್ನು ಮಾಡುತ್ತಾ 10ನೇ ಮನೆಯಲ್ಲಿ ವೃತ್ತಿಪರ ಲಾಭಗಳನ್ನು ನೀಡಲಿದೆ. ಅನಂತರ ಉಚ್ಚ ಗುರುವಿನೊಂದಿಗೆ ಸೇರಲು 11ನೇ ಮನೆಗೆ ಕರ್ಕಟಕ್ಕೆ ತೆರಳಿ ಗಮನಾರ್ಹ ಆರ್ಥಿಕ ಪ್ರಗತಿಯನ್ನು ತರುತ್ತಾರೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಶನಿ ಗ್ರಹ ಸ್ನೇಹಿತರೆ 5 ಮತ್ತು 6ನೇ ಅಧಿಪತಿಯಾಗಿರುವಂತಹ ಶನಿ 7ನೇ ಮನೆಯಲ್ಲಿ ಮೀನದಲ್ಲಿ ಸ್ನೇಹಿತರೆ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. 7ನೇ ಮನೆಯಲ್ಲಿ ನೆಲೆಸಿದ್ದಾರೆ ಪಾಲುದಾರಿಕೆಗಳಲ್ಲಿ ಅಳೆದು ತೂಗುವಂತಹ ವಿಧಾನ, ಸ್ಥಿರವಾದ ಸಂಬಂಧಗಳು ಮತ್ತು ದಿನನಿತ್ಯದ ಆರೋಗ್ಯ ತಪಾಸಣೆಯನ್ನು ಬಯಸುತ್ತಾನೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಅಸಾಧಾರಣ ಮೈಲುಗಲ್ಲನ್ನು ಸೂಚಿಸುತ್ತದೆ. ನಿಮ್ಮ ರಾಶಿ ಮತ್ತು ಕರ್ಮಾಧಿಪತಿಯಾದ ಬುಧನು ಜೂನ್ 22ರವರೆಗೆ 10ನೇ ಮನೆಯಾದ ವೃತ್ತಿ ಸ್ಥಾನದಲ್ಲಿ ತನ್ನದೇ ಆದ ರಾಶಿಯಲ್ಲಿ ಪ್ರಬಲ ಶಕ್ತಿಯನ್ನು ಕಾಯ್ದುಕೊಳ್ಳುತ್ತಾನೆ. ಈ ಅದ್ಭುತ ಗ್ರಹಗತಿಗೆ ಪೂರಕವಾಗಿ ಜೂನ್ 15ರಂದು ಸೂರ್ಯನು ಸಹ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನವನ್ನು ರಾಕೆಟ್ನ ವೇಗದಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಕಾರ್ಯಾಚರಣೆಯು ನಿಮ್ಮ ನೇರ ಆಜ್ಞೆಯ ಅಡಿಯಲ್ಲಿ ನಡೆಯುತ್ತದೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳಿಂದ ಮೇಲಧಿಕಾರಿಗಳು ಮೆಚ್ಚಿ ಪ್ರಭಾವಿತರಾಗುತ್ತಾರೆ ಅಂತಲೇ ಹೇಳ್ಬೋದು. ಸಾರ್ವಜನಿಕ ಇಲಾಖೆಗಳಲ್ಲಿ ಅಥವಾ ಸ್ನೇಹಿತರೆ ಕಾರ್ಪೊರೇಟ್ ನಾಯಕತ್ವದ ಪಾತ್ರಗಳಲ್ಲಿ ಕಾರ್ಯನಿರ್ವಹಿಸುವವರು ಅಚಲವಾದಂತಹ ಪ್ರತಿಷ್ಠೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರವನ್ನು ಪಡೆಯಲಿದ್ದಾರೆ. 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ಉಚ್ಚ ಗುರುವಿನ ಕೃಪೆಯಿಂದ ನೀವು ಆಡಳಿತಾತ್ಮಕ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಆನಂದಿಸುವಿರಿ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಯಾವುದೇ ಬಡ್ತಿ ಅಥವಾ ಕಾರ್ಪೊರೇಟ್ ಪ್ರಗತಿಗಳು ಈ ತಿಂಗಳು ಯಶಸ್ವಿಯಾಗಿ ಕೈಗೂಡುತ್ತವೆ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಸ್ವತಂತ್ರ ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯುತ್ತಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಭರವಸೆ ನೀಡುತ್ತದೆ. ನಿಮ್ಮ ಲಾಭ ಸ್ಥಾನವಾದಂತಹ 11ನೇ ಮನೆಯಲ್ಲಿ ಉಚ್ಚ ಗುರುವಿನ ಜೊತೆಗೆ ನಿಮ್ಮ ಧನಾಧಿಪತಿಯಾದ ಶುಕ್ರನು ಜೂನ್ 8ರಂದು ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಜೂನ್ 22ರಂದು ಅದೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವಾಣಿಜ್ಯ ಹೆಜ್ಜೆ ಗುರುತು ವೇಗವಾಗಿ ಗುಣಿಸಲ್ಪಡುತ್ತದೆ. ಹೊಸ ಶಾಖೆಗಳನ್ನು ಸ್ಥಾಪಿಸಲು ಅಥವಾ ಹೊಸ ಕ್ಷೇತ್ರಗಳಿಗೆ ವೈವಿಧ್ಯಮಯಗೊಳಿಸಲು ಇದು ನಿರ್ದಿಷ್ಟವಾದಂತಹ ಕಾಲಾವಧಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಲಾತ್ಮಕ ಉದ್ಯಮಗಳು, ಮಾಧ್ಯಮ ನೆಟ್ವರ್ಕ್ಗಳು, ವಾಣಿಜ್ಯ ಎಂಜಿನಿಗಳು ಅಥವಾ ಆಹಾರ ಮತ್ತು ಆತಿಥ್ಯ ವ್ಯವಹಾರಗಳನ್ನು ನಿರ್ವಹಿಸುವವರು ಗ್ರಾಹಕರ ಆಕರ್ಷಣೆಯಲ್ಲಿ ಅಭೂತಪೂರ್ವ ಏರಿಕೆಯನ್ನು ಕಾಣಲಿದ್ದೀರಿ. 7ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದ ವಾಣಿಜ್ಯ ಪಾಲುದಾರಿಕೆಗಳು ಯಾವುದೇ ದೊಡ್ಡ ಅಡೆತಡೆಗಳನ್ನು ಎದುರಿಸುವುದಿಲ್ಲ, ಬದಲಿಗೆ ದೀರ್ಘಕಾಲೀನ ರಚನಾತ್ಮಕ ಸ್ಥಿರತೆಯನ್ನು ಪಡೆಯುತ್ತವೆ. ಅತ್ಯಂತ ವಿಶ್ವಾಸಾರ್ಹ ಹೂಡಿಕೆಗಳಿಂದ ಸ್ನೇಹಿತರೆ ನೀವು ಬಂಡವಾಳವನ್ನು ಪಡೆಯುತ್ತೀರಿ ಅಂತಲೇ ಹೇಳಬಹುದು. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿರತೆ ಮತ್ತು ಭೌತಿಕ ಸಮೃದ್ಧಿಯು ಈ ತಿಂಗಳು ಪ್ರಮುಖ ಅಂಶಗಳಾಗಿವೆ. ನಿಮ್ಮ 11ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವಂತಹ ಭವ್ಯವಾದ ಗ್ರಹಗಳ ಸಂಯೋಜನೆ ಉಚ್ಚ ಗುರು ಶುಕ್ರ ಮತ್ತು ಬುಧ ಸಂಪತ್ತಿನ ಅಸಾಧಾರಣ ಮೂಲಗಳನ್ನು ತೆರೆಯುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಇತರ ಬಂಡವಾಳಗಳಲ್ಲಿ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭದಾಯಕ ಆದಾಯವನ್ನು ನೀಡುತ್ತವೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಆರ್ಥಿಕ ಬಾಕಿಗಳನ್ನು ಯಶಸ್ವಿಯಾಗಿ ವಸೂಲಿ ಮಾಡಲಾಗುವುದು.
ಜೂನ್ 15ರವರೆಗೆ ಸೂರ್ಯನು ನಿಮ್ಮ 9ನೇ ಮನೆಯಲ್ಲಿರುವುದರಿಂದ ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ಸರ್ಕಾರದಿಂದ ಮಂಜೂರಾದ ಕೆಲಸಗಳ ಮೂಲಕ ಆರ್ಥಿಕವಾಗಿ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ವೈಯಕ್ತಿಕ ಸೌಕರ್ಯವನ್ನು ಹೆಚ್ಚಿಸಲು ಮನೆಗಾಗಿ ಐಷಾರಾಮಿ ಜೀವನ ಶೈಲಿಯ ವಸ್ತುಗಳ ಮೇಲೆ ನೀವು ಸಂತೋಷದಿಂದ ಹೂಡಿಕೆಯನ್ನು ಮಾಡುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಜೂನ್ ತಿಂಗಳಲ್ಲಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದಂತಹ ದಿನನಿತ್ಯದ ಆರೋಗ್ಯದ ಆತಂಕಗಳು ಜೂನ್ 21ರಂದು ಮಂಗಳನು ನಿಮ್ಮ 8ನೇ ಮನೆಯಿಂದ ನಿರ್ಗಮಿಸಿದಾಗ ಸಂಪೂರ್ಣವಾಗಿ ದೂರವಾಗುತ್ತವೆ. ತೊಂದರೆಗಳು, ವಾಹನ ಚಾಲನೆಯ ಭಯ, ಕೋಪದಲ್ಲಿನ ಆಟದ ಏರಿಕೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅಸ್ವಸ್ಥಗಳು ತಿಂಗಳ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಮರೆಯಾಗುತ್ತದೆ. ಲಾಭಸ್ಥಾನದಲ್ಲಿರುವ ಉಚ್ಚ ಗುರುವು ನಿಮ್ಮ 3ನೇ ಮನೆ ಮತ್ತು 5ನೇ ಮನೆ 7ನೇ ಮನೆಗಳ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ನಿಮ್ಮ ಪ್ರಮುಖ ಶಕ್ತಿಯು ಪ್ರಬಲವಾದ ಉತ್ತೇಜನವನ್ನು ಪಡೆಯುತ್ತದೆ. ನವೀಕೃತ ಮಾನಸಿಕ ಉತ್ಸಾಹದೊಂದಿಗೆ ನಿಮ್ಮ ಕಣ್ಣುಗಳಲ್ಲಿ ರೋಮಾಂಚಕ ಹೊಳಪು ಪ್ರಕಟವಾಗುತ್ತದೆ. ಜೂನ್ 21ರವರೆಗೆ ಮಾತ್ರ ಚಾಲನೆ ಮಾಡುವಾಗ ಅಥವಾ ವಿದ್ಯುತ್ ಉಪಕರಣಗಳನ್ನು ನಿರ್ವಹಿಸುವಾಗ ಸಾಮಾನ್ಯ ಎಚ್ಚರಿಕೆಯನ್ನು ಅಭ್ಯಾಸವನ್ನು ಮಾಡಿ ಸ್ನೇಹಿತರೆ. ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ವಾಹನವನ್ನು ಚಾಲನೆ ಮಾಡಬೇಕಾದ್ರೂ ಕೂಡ ಅತಿ ವೇಗ ಹೊಡಿತಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಪ್ರತಿದಿನ ಪ್ರಾಣಾಯಾಮವನ್ನು ಮಾಡಿ, ಅಂದರೆ ಮೆಡಿಟೇಷನನ್ನು ಮಾಡಿ, ಉನ್ನತ ಆರೋಗ್ಯಕ್ಕಾಗಿ ವ್ಯಾಯಾಮವನ್ನು ಯೋಗವನ್ನು ಮಾಡಿ ಸ್ನೇಹಿತರೆ. ಇನ್ನು ಈ ವಿದ್ಯುತ್ ಉಪಕರಣಗಳ ಬಗ್ಗೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಜೀವನವು ಒಂದು ದೊಡ್ಡ ಹಬ್ಬದಂತೆ ಕಾಣುವುದು ಖಚಿತ. ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರರ ಆಹ್ಲಾದಕರ ಸಂಯೋಜನೆಯು ನಿಮ್ಮ ಮನೆಯಲ್ಲಿ ಮಂಗಳಕರ ಮತ್ತು ಸಂತೋಷದಾಯಕ ಸಮಾರಂಭವೊಂದು ನಡೆಯುವುದನ್ನು ಸೂಚಿಸುತ್ತದೆ. ಹಿರಿಯರ ಆಶೀರ್ವಾದವು ನಿಮಗೆ ಬಲವಾದ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿಶ್ವಾಸಾರ್ಹ ಸ್ನೇಹಿತರು ಹಾಗೂ ಒಡ ಹುಟ್ಟಿದವರಿಂದ ನೀವು ಅತ್ಯುತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ನಿಮ್ಮ 7ನೇ ಮನೆಯಲ್ಲಿ ಶನಿಯ ಸಂಚಾರವಿದ್ದರೂ ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರು 11ನೇ ಮನೆಯಲ್ಲಿರುವ ಗುರು ಮತ್ತು ಶುಕ್ರರ ಸಂಯೋಜಿತ ಕೃಪೆಯಿಂದಾಗಿ ಈ ತಿಂಗಳು ಅದ್ಭುತವಾದಂತಹ ಸಂಬಂಧಗಳನ್ನು ಅಂತಿಮಗೊಳಿಸುವರು. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ತಪ್ಪುಗ್ರಹಿಕೆಗಳು ನಿವಾರಣೆಯಾಗಿ ನಿಮ್ಮ ವೈಯಕ್ತಿಕ ಬಾಂಧವ್ಯವು ಗಮನಾರ್ಹವಾಗಿ ಬಲಗೊಳ್ಳುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಕ್ಕೆ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಅಡಚಣೆಯಿಂದ, ತೊಂದರೆಯಿಂದ, ಮನಸ್ತಾಪದಿಂದ ದೂರವಾಗಿದ್ದಂತಹ ಸಂಬಂಧಗಳು ಮತ್ತೆ ಒಂದುಗೂಡಲಿದೆ ಅಂತಲೇ ಹೇಳಬಹುದು. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು, ಇನ್ನು ಸಂತಾನ ಭಾಗ್ಯದ ವಾರ್ತೆಯನ್ನು ಕೂಡ ಕೇಳಲಿದ್ದೀರಿ. ಕನ್ಯಾ ರಾಶಿಯವರು ವೈವಾಹಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣದ ಬಗ್ಗೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ರಾಶಿ ಮತ್ತು ವಿದ್ಯಾಧಿಪತಿಯಾದ ಬುಧನು 10ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರುವುದು ಲಾಭದ ಸ್ಥಾನದಲ್ಲಿರುವಂತಹ ಉಚ್ಚ ಗುರುವಿನೊಂದಿಗೆ ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಘಟ್ಟವನ್ನು ನೀಡುತ್ತದೆ. ವಿಶೇಷ ಸಂಶೋಧನೆ, ಮಾಹಿತಿ ತಂತ್ರಜ್ಞಾನ, IT ಮತ್ತು ಫೈನಾನ್ಷಿಯಲ್ ಅನಾಲಿಟಿಕ್ಸ್ನಲ್ಲಿ ತೊಡಗಿರುವಂತಹ ವಿದ್ವಾಂಸರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯುತ್ತಾರೆ. ವಿಶ್ವವಿದ್ಯಾನಿಲಯದ ಪ್ರವೇಶಕ್ಕಾಗಿ ಕಾಯುತ್ತಿರುವವರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಸೀಟುಗಳನ್ನು ಪಡೆಯುತ್ತಾರೆ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ಏಕಾಗ್ರತೆಯಿಂದ, ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ನಿಮ್ಮ ಲಾಭದ ಸ್ಥಾನದಲ್ಲಿ ಉಚ್ಚ ಗುರುವಿನಿಂದ ಉಂಟಾಗುವಂತಹ ಭವ್ಯವಾದ ರಾಜಯೋಗವನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯಲು ಮತ್ತು ಜೂನ್ 21ರವರೆಗೆ 8ನೇ ಮನೆಯ ಮಂಗಳನನ್ನು ಶಾಂತಗೊಳಿಸಲು ಈ ಪರಿಹಾರಗಳನ್ನು ಅಭ್ಯಾಸವಾಗಿ ಮಾಡಿ. ಮೊದಲನೇದಾಗಿ
ಮಂಗಳ ಅಂದರೆ ಕುಜಶಾಂತಿ. ಜೂನ್ 21ರಂದು ಮಂಗಳನು ಸ್ಥಾನ ಬದಲಾಯಿಸುವವರೆಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರುಗಳು ಅಥವಾ ಚಾಲನಾ ಅಡೆತಡೆಗಳಿಂದ ಸ್ನೇಹಿತರೆ ರಕ್ಷಿಸಿಕೊಳ್ಳಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂಗಳಿಂದ ಪೂಜಿಸಿ ಮತ್ತು ಕೆಂಪು ಮೊಸರು ಬೇಳೆಯನ್ನು ದಾನವಾಗಿ ನೀಡಿ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸ್ನೇಹಿತರೆ ಕೆಂಪು ಬೇಳೆಯನ್ನು ದಾನವಾಗಿ ನೀಡಿ. ಇನ್ನು ಗುರುವಿನ ಆರಾಧನೆ. ಉಚ್ಚ ಗುರುವಿನ ಅದ್ಭುತ ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಗುರುವಾರದಂದು ಹಳದಿ ಉಡುಪನ್ನು ಧರಿಸಿ ಕನ್ಯಾ ರಾಶಿಯವರು ಮತ್ತು ದತ್ತಾತ್ರೇಯ ಅಥವಾ ಶ್ರೀ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಗುರುರಾಯರನ್ನು ಪ್ರಾರ್ಥಿಸಿ ಗುರುರಾಯರ ಮಂತ್ರವನ್ನು 9 ಅಥವಾ 12 ಬಾರಿ ಹೇಳಿ ಕಷ್ಟಗಳು ಸಮಸ್ಯೆಗಳು ಮಾಯವಾಗಲಿದೆ. ಇನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರ. ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಲಗ್ನಾಧಿಪತಿಯಾದ ಬುಧನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ವೃತ್ತಿ ಜೀವನದ ಉತ್ತುಂಗಕ್ಕೇರಲು ಬುಧವಾರದಂದು ನಿಯಮಿತವಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಅನುಸರಿಸುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡಚಣೆಗಳು ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಅನುಸರಿಸಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಅಂದರೆ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ರಾಶಿ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.